ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ನನ್ನ ಹೇರ್ ಕಟ್ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಸೈಡ್ ನೋಡ್ತಿರ್ಬೋದು ನನ್ನ ಹೇರು ಎಷ್ಟು ಉದ್ದ ಬಂದಿದೆ ಅಂತ ಹೇಳಿ. ನಾನಿವತ್ತು ಹೇರ್ ಕಟ್ ಮಾಡಿಸೋದಕ್ಕೆ ಅಂತೇಳಿ ಹೊರಟಿದ್ದೀನಿ. ತುಂಬ ದಿನ ಆಯಿತು ಹೇರ್ ಕಟ್ ಮಾಡಿಸಿರಲಿಲ್ಲ, ಮತ್ತು ಮಾಡಿಸಿದ್ದು ತುಂಬಾ ಬೇಗನೆ ಗ್ರೋತ್ ಆಗುತ್ತೆ ನನ್ನ ಹೇರು. ಹಾಗಾಗಿ ನಾನಿವತ್ತು ಮತ್ತೆ ಮಾಡಿಸೋಣ ಅಂತ ಹೊರಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ತುಂಬಾ ಉದ್ದ ಇದೆ. ಒಂದೊಂದು ಸಲ ಮಾಡಿಸೋದಕ್ಕೆ ಬೇಜಾರಾಗುತ್ತೆ, ಆದರೆ ಒಂದು ಮಾಡಿಸ್ಬೇಕು. ಶೇಪ್ ಎಲ್ಲ ಹಾಳಾಗಿದೆ. ಹಾಗಾಗಿ ಈ ಸಲ ನಾನು ಬೇರೆ ಹೇರ್ ಕಟ್ನ ಮಾಡಿಸೋಣ ಅಂತಂದು ಅಂದ್ಕೊಂಡಿದ್ದೀನಿ. ಬನ್ನಿ, ಅಲ್ಲಿ ಹೋಗಿದ್ದಾಗ ತೋರಿಸ್ತೀನಿ ನಾನು ಯಾವ ಥರ ಹೇರ್ ಕಟ್ಟು ಏನು ಅನ್ನೋದನ್ನು. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಇಷ್ಟು ಲೆಂತ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಷ್ಟು ಹೇರ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಇದ್ರ ಅರ್ಧ ಮಾಡಿಸ್ತೀನಿ, ಯಾಕಂದರೆ ಕೂದಲು ತುಂಬಾ ಬೇಗ ಬೆಳೆಯುತ್ತೆ ಅಂತ. ಹಂಗಾಗಿ ನೋಡ್ತಿರ್ಬೋದು ಎಷ್ಟು ಶಾರ್ಪ್ ಆದಂಗೆ ಕೂದಲು. ಅರ್ಧಕ್ಕರ್ಧ ಕೂದಲು ಹೋಗ್ಬಿಡುತ್ತೆ. ಎಷ್ಟು ಕೂದಲು ತೆಗೆಸ್ತೀನಿ ಅಲ್ಲಿ ಹೋದ್ಮೇಲೆ ನೋಡ್ತೀವಿ ಯಾವ ಥರ ಮಾಡಿಸ್ಬೇಕು ಫ್ರೆಂಡ್ಸ್. ನಾನಿವಾಗ ಪಾರ್ಲರ್ಗೆ ಬಂದಿದ್ದೀನಿ ಹೇರ್ ಕಟ್ ಮಾಡಿಸೋಣ ಅಂತೇಳಿ. ನಾನು ತಲೆ ಸ್ನಾನ ಮಾಡ್ಕೊಂಡೇ ಹೋಗಿದ್ದೆ, ಆದರೂ ಅವರು ಇನ್ನೊಂದು ಸಲ ಹೇರ್ ವಾಶ್ ಮಾಡಿನೇ ಹೇರ್ ಕಟ್ ಮಾಡಿದ್ರು. ಆಮೇಲೆ ಎಲ್ಲ ಇಷ್ಟು ತೋರಿಸಿದ್ರಿ ಮಾಡಲ ಅಷ್ಟು ಇಲ್ಲ ಉದ್ದ ಇಲ್ಲ ಶಾರ್ಟ್ ಇಲ್ಲ ಅಷ್ಟು. ಫ್ರೆಂಡ್ಸ್, ನಾನು ಈ ಸಲ ಹೇರ್ ಕಟ್ನ ಬೇರೆ ಪಾರ್ಲರಲ್ಲಿ ಮಾಡಿಸಿದೆ. ಲಾಸ್ಟ್ ಟೈಮ್ ಹೇರ್ ಕಟ್ನ ಇನ್ನೊಂದು ಪಾರ್ಲರಲ್ಲಿ ಮಾಡಿಸಿದ್ದೆ. ನಾನಿಲ್ಲಿ ಪೂರ್ತಿ ವಿಡಿಯೋನ ಶೇರ್ ಮಾಡ್ತಾಯಿಲ್ಲ, ಸ್ವಲ್ಪ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡ್ತಿದ್ದೆ ಏನಪ್ಪ ಫ್ರೆಂಡ್ಸ್, ನಾನು ಈ ಸಲ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಿದ್ದು ಮೇಕಪ್ ಆರ್ಟಿಸ್ಟ್ ಅವ್ರ ಹತ್ರ. ನಾನು ಇವರ ಹೇರ್ ಕಟ್ಟಿಂಗು ಮತ್ತು ಮೇಕಪ್ ವೀಡಿಯೋನ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟೆ ಹೋಗಿದ್ದು. ನಮ್ಮ ಮನೆ ಹತ್ರನೇ ಇತ್ತು ಇವರ ಪಾರ್ಲರ್ ಬಂದು. ಲೈನ್ ಓದ್ತಾರೆ ಮೇಡಮ್, ಎಷ್ಟು ಓದಿದ್ರೆ ಏನು ಮಾಡೋಕ್ಕೂ
ಒಂದೆರಡು ಲೈನ್ ನೋಡಿ ಅದೆಲ್ಲ ಆಗಲ್ಲ ತುಂಬ ಅಷ್ಟು ಒಳ್ಳೆಯಲ್ಲ ಈಗಿನ ನಮ್ಮ ಮೈಂಡೆಲ್ಲ ಡೈವರ್ಟ್ ಆಗಬೇಕು ಇಷ್ಟ ಅದಂತ ಓದಲಿಂದ ಚೂರು ಕಟ್ಬಿಡ್ಸಿ ಫ್ರೆಂಡ್ಸ್, ಫೈನಲಿ ನನ್ನ ಹೇರ್ ಕಟ್ಟು ಕಂಪ್ಲೀಟ್ ಆಯಿತು. ಈ ಥರ ಕಾಣಿಸ್ತಾ ಇದೆ, ಹೇಗಾಗಿದೆ ಅಂತ ಹೇಳಿ. ಮತ್ತು ಯಾವುದೇ ಪಾರ್ಲರಲ್ಲಿ ಆಗಲಿ ಹೇರ್ ಕಟ್ ವೀಡಿಯೋನ ನಾವು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋ ಹಾಗೆ ಇರಲ್ಲ, ಯಾಕಂದರೆ ಅದು ಅವರ ರೂಲ್ಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹೇರ್ ಕಟ್ ಮಾಡೋ ವೀಡಿಯೋ ಮಾಡ್ಕೊಂಡಿದ್ದು ಈಗ ಶೇರ್ ಮಾಡಿದ್ದೀನಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಒಂದು ಶಾರ್ಟ್ಸ್ಗೆ ಅಂತ ಹೇಳಿ ಅವರು ಮಾಡ್ಕೊತಾರೆ. ಆಮೇಲೆ ಪೋನಿಟೈಲ್ ಹಾಕಿದ್ರೆ ಏನು ಹಾಕಿದ್ರು ಸೆಂಟ್ರೆ ಓಪನ್ ಆಗುತ್ತೆ. ಫುಲ್ಲು ಇದೆ ಮತ್ತು ಫ್ರೆಂಡ್ಸ್, ನೋಡ್ತಿರ್ಬೋದು ನನ್ನ ಹೇರ್ ಕಟ್ಟು ರೆಡಿ ಆದಮೇಲೆ ನನ್ನ ಫೇಸ್ ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಚಿಕ್ಕದಂತ ನನಗೆ ಫೀಲ್ ಅನ್ನಿಸ್ತಾ ಇದೆ. ತುಂಬಾ ಶಾರ್ಟ್ ಅನ್ನಿಸ್ಬಿಡ್ತು, ಅರ್ಧಕ್ಕರ್ಧ. ಯಾಕೆ ಜಾಸ್ತಿನೇ ಅದು ಆಯಿತು. ಈ ಕಟಿಂಗಿಗೆ ಜಾಸ್ತಿನೇ ಹೇರ್ ಹೋಯಿತು. ನೋಡೋಣ, ಒಂದೊಂದು ಥರ ಒಂದೊಂದು ಸಲ ಮಾಡಿಸ್ಕೊಂಡ್ರೆ ಮತ್ತೆ ಬರುತ್ತೆ ಕೂದಲು, ಅದಕ್ಕೇನು ಚಿಂತೆ ಇಲ್ಲ. ಬಟ್ ಒಂದು ಸ್ವಲ್ಪ ದಿನ ಮುಖ ಬೇರೆ ಥರ ಕಾಣಿಸ್ತೈತೆ, ಯಾಕೋ ಚಿಕ್ಕದು ಅಂದಂಗೆ ಅನ್ನಿಸ್ತೈತೆ. ನೋಡೋಣ ಫ್ರೆಂಡ್ಸ್, ಹೆಂಗಾಗಿದೆ ನನ್ನ ಹೇರ್ ಕಟ್ಟಿಂಗ್ ಅಂತ ಹೇಳಿ. ನಾನು ಮಾಡಿಸಿರೋದು ಬಂದು ಬಟರ್ಫ್ಲೈ ಹೇರ್ ಕಟ್ಟು. ನಾನು ಅದೇ ಕಾಣಿಸ್ತಿದ್ಯಾ, ಈ ಥರ ಹಾಗೆ ಲೂಸಾಗಿ ಬಿಟ್ಕೋಬೋದು, ಲೂಸ್ ಹೇರು ಬಿಟ್ಕೋಬೋದು, ಬ್ಯಾಂಡು ಹಾಕ್ಕೋಬೋದು, ರಬ್ಬರ್ ಬ್ಯಾಂಡು, ಮತ್ತು ಕ್ಲಿಪ್ ಕೂಡ ಹಾಕ್ಕೋಬೋದು. ಇದು ಈ ಥರ ಬಿಟ್ಕೊಳ್ಳೋದಕ್ಕೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೈಡ್ಗೆ ಕ್ರಾಪ್ ಮಾಡಿಕೊಂಡ್ರೆ ಈ ಥರ ಅನಿಸುತ್ತೆ. ನೋಡಿ, ಕ್ರಾಪ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ. ಮಧ್ಯೆ ಬೈತಲೆ ತೆಗೆದ್ರೆ ಆ ಥರ ಕಾಣಿಸುತ್ತೆ. ನನ್ನ ಫೇಸಿಗೆ ಕ್ರಾಪ್ ಮಾಡಿಕೊಂಡ್ರೇ ಚೆನ್ನಾಗಿ ಕಾಣೋದು, ಮಧ್ಯೆ ಬೈತಲೆದಕ್ಕಿಂತ ಕ್ರಾಪೇ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹೇರ್ ಕಟ್ಟು ಯಾವ ಥರ ಆಗಿತ್ತು ಅಂತ ಹೇಳಿ. ಈ ಹೇರ್ ಕಟ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ತಂಗಿ ಕಟ್ಟಿಂಗಾ? ತಂಗಿ ಥರ ಆಗಿದೆಯಾ? ನಿನ್ನ ಥರ, ಬಾಯ್ ಥರ. ಚೆನ್ನಾಗಿರ್ತಾ ಇಲ್ವಾ ಇದು? ಚೆನ್ನಾಗಿಲ್ವಾ? ನಿಂಗೆ ಇಷ್ಟ ಆಯ್ತಾ ಇಲ್ಲ? ನಾಚಿಕೆ ಬಂದ್ಬಿಡುತ್ತೆ. ಫ್ರೆಂಡ್ಸ್, ಮನೆಗೆ ಬಂದಮೇಲೆ ವಸಿಷ್ಠ ನನ್ನ ಹೇರ್ ಕಟ್ ನೋಡಿ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ ಹೇಳಿ ನೋಡಿದ್ರಲ್ವ. ಅವನು ಸ್ವಲ್ಪ ನಾಚಿಕೆ ಮಾಡ್ಕೋತಾ ಇದ್ದ. ನಿನ್ನ ಕೂದಲು ಚಿಕ್ಕ ಹುಡುಗಿರ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಒಂಥರ ನಗ್ತಾ ಇದ್ದ. ಫೈನಲಿ ಅವನಿಗೂ ಶಾಕ್ ಆಯಿತು ನನ್ನ ಹೇರ್ ನೋಡಿಬಿಟ್ಟು, ಚಿಕ್ಕದಾಗಿದೆ ಅಂತ ಹೇಳಿ. ನಾನು ಮನೆಗೆ ಬಂದಮೇಲೆ ಈ ಡ್ರೆಸ್ ಹಾಕ್ಕೊಂಡು ಈ ಹೇರ್ ಸ್ಟೈಲಲ್ಲಿ ಯಾವ ಥರ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀನಿ. ಇದು ನೋಡ್ತಿರ್ಬೋದು ಹೇರ್ ಕಟ್ ಮಾಡಿಸಿರೋದು. ಹಾಗೆಯೇ ನನ್ನ ಬರ್ತ್ಡೇ ಡ್ರೆಸ್ ಕೂಡ ಹಾಕ್ಕೊಂಡು ಕೆಲವೊಂದು ಫೋಟೋಸ್ನ ತೆಕ್ಕೊಂಡಿದ್ದೀನಿ. ಅದನ್ನೇ ಇವಾಗ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಹೇರ್ ಕಟ್ ಮಾಡಿಸ್ಕೊಂಡು ಬಂದಾದಮೇಲೆ ಬರ್ತ್ಡೇ ಡ್ರೆಸ್ಸು ಮತ್ತು ನನ್ನ
ಹೇರ್ ಕಟ್ಟು ಮೇಕಪ್ ಎಲ್ಲ ಮಾಡಿಕೊಂಡು ಕೆಲವೊಂದು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಕ್ಕೊಂಡಿದ್ದನ್ನೇ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಹೇರ್ ಕಟ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಅಥವಾ ನನ್ನ ಹೇರ್ ಕಟ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು ಹೇರ್ ಕಟ್ ವಿಡಿಯೋ ಹಾಕಿ, ನೀವು ಹೇರ್ ಕಟ್ ಮಾಡಿಸಿ ತುಂಬ ದಿನ ಆಯಿತು ಅಂಥೇಳಿ. ಅವ್ರಿಗೋಸ್ಕರ ಇದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.